ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಇವತ್ತು ಬಜೆಟ್ ನಡೀತು. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ರು. ಇದರಲ್ಲಿ ನಮ್ಮದು ವಸತಿ ಯೋಜನೆ ಬಗ್ಗೆ ಯಾವ್ದಾರ ಮಾಹಿತಿ ಇದೆಯಾ ಫ್ರೆಂಡ್? ಈಗ ನಿಮಗೆ ತಿಳಿಸೋದಿಷ್ಟೇ. ನೆನ್ನೆ ಸಹ ಹೇಳಿದ್ರು ನಾವು ವಸತಿ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ. ಸದ್ಯಕ್ಕೆ ಈಗ ಮುಖ್ಯಮಂತ್ರಿಯವರು ವಸತಿ ಬಗ್ಗೆ ಮಾತಾಡಿದ್ದಾರೆ. ಅದೇ ಥರ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದ AHV ಮತ್ತು 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯೂ ಸಹ ಇವರು ತಿಳಿಸಿದ್ದಾರೆ. ಇಲ್ಲಿ AHVಯಲ್ಲಿ ಸಹ ಅವರು ತಿಳಿಸಿದ್ದಾರೆ. ನಮ್ಮದು ಏನು ರಾಜೀವ್ ಗಾಂಧಿ ವಸತಿ 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ಅವ್ರು ಮಾತನಾಡಿರೋದು ಒಂದು ಕ್ಲಿಪ್ ತೋರಿಸ್ತೀನಿ. ಅದ ನಂತರ ನಿಮಗೆ ವಿಷಯ ನಾನು ತಿಳಿಸ್ತೀನಿ. ಬನ್ನಿ, ಅವರು ಏನು ವಸತಿ ಬಗ್ಗೆ ಮಾತನಾಡಿದ್ದಾರೆ ಅಂತ ನಾವು ನೋಡೋಣ. ಕಡಿಮೆ ಮಾಡಲು ಇಂಟ್ರೆಸ್ಟ್ ಸಬ್ವೆನ್ಷನ್ ಯೋಜನೆಯನ್ನು ಜಾರಿಗೆ ತರಲಾಗುವುದು. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಟ್ಟಾರೆ 1,80,253 ಮನೆಗಳನ್ನು ಗುರಿಯನ್ನು ಅನುಮೋದಿಸಲಾಗಿದೆ. ಸದರಿ ಮನೆಗಳಿಗೆ ಫಲಾನುಭವಿಗಳ ವಂತಿಕೆಯಿಂದ 1 ಲಕ್ಷಗಳಿಗೆ ಇಳಿಕೆ ಮಾಡಲಾಗಿದ್ದು, ರಾಜ್ಯ ಸರ್ಕಾರವು 5 ಲಕ್ಷಗಳನ್ನು ಫಲಾನುಭವಿಗಳ ಪರವಾಗಿ ಭರಿಸುತ್ತಿದೆ. ಈಗಾಗಲೇ 86,651 ಮನೆಗಳು ಪೂರ್ಣಗೊಂಡಿರುತ್ತವೆ. ಉಳಿದ ಮನೆಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಕ್ರಮ ವಹಿಸಲಾಗುವುದು. ಸರ್ಕಾರದ ಭೂಮಿಯನ್ನು ಬಳಸಿ ಖಾಸಗಿ ಸಹಭಾಗಿತ್ವದೊಂದಿಗೆ ವಸತಿ ಘಟಕಗಳನ್ನು ನಿರ್ಮಿಸಿ ಆರ್ಥಿಕವಾಗಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬೆಂಗಳೂರಿನಲ್ಲಿ ಅನುಷ್ಠಾನಗೊಳಿಸಲಾದ ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಹಡಿ ಯೋಜನೆಯಡಿ ಈಗಾಗಲೇ ಠೇವಣಿ ಮೊತ್ತವನ್ನು ಪಾವತಿಸಿರುವ 1,153 ಫಲಾನುಭವಿಗಳಿಗೆ ಅವರ ವಂತಿಗೆ ಮೊತ್ತದಲ್ಲಿ 1 ಲಕ್ಷಗಳನ್ನು ಕಡಿತಗೊಳಿಸಿ ರಾಜ್ಯ ಸರ್ಕಾರದಿಂದ 1,121 ಕೋಟಿ ರೂಪಾಯಿ ಭರಿಸಲಾಗುವುದು. ಬಜೆಟ್ನಲ್ಲಿ ಮುಖ್ಯಮಂತ್ರಿ ಮಾತನಾಡಿ ನಿಮಗೆ ತೋರಿಸಿದೆ ವಿಡಿಯೋದಲ್ಲಿ ನೋಡಿ ಫ್ರೆಂಡ್. ಅವರು ತಿಳಿಸ್ತಾ ಇರೋದು ರಾಜೀವ್ ಗಾಂಧಿ ವಸತಿ ನಿಗಮ AHV ಮನೆಗಳಿಗೆ ಅನುಷ್ಠಾನಗೊಳಿಸುವಂತಹ AHV ಮನೆಗಳಿಗೆ ಸ್ವಲ್ಪ ಸಾಲದ ಬಡ್ಡಿ ಕಮ್ಮಿ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ಥರ ಇಲ್ಲಿ ಕೊಳಗೇರಿ ಅಭಿವೃದ್ಧಿ ನಿಗಮ ಮನೆಗಳಿಗೆ ನಾವು 5 ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದೀವಿ. ಕೇವಲ 1 ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು, ನಾವು ಅವರಿಗೆ ಉಚಿತವಾಗಿ ಮನೆ ಕೊಡ್ತೀವಿ. ನಾವು ಸರ್ಕಾರದಿಂದ 5 ಲಕ್ಷ ರೂಪಾಯಿ ಭರಿಸ್ತಾ ಇದ್ದೀವಿ ಅಂತಲೂ ಸಹ ತಿಳಿಸಿದ್ರು. ಅದೇ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲಾಟ್ ರಾಜೀವ್ ಗಾಂಧಿ ವಸತಿ ನಿಗಮದ ಸಹ ಅವರು ಮಾತನಾಡಿದ್ದಾರೆ. ಅವ್ರು ಏನಪ್ಪ ಮಾತನಾಡಿದ್ದಾರೆ ಅಂದರೆ, ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಬೆಂಗಳೂರಿನಲ್ಲಿ 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ನಾವು 10,000 ಚಿಲ್ಲರೆ ಜನರಿಗೆ ನಾವು ಇಲ್ಲಿ 1 ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ 1 ಲಕ್ಷ ರೂಪಾಯಿ ನಾವು ಕಮ್ಮಿ ಮಾಡಿದ್ದೀವಿ ಅಂತ ಸುಮಾರು 121 ಕೋಟಿ ನಾವು ಅವ್ರಿಗೆ ಅನುದಾನ ಕೊಟ್ಟಿದ್ದೀವಿ. 1 ಲಕ್ಷ ರೂಪಾಯಿ ಕಮ್ಮಿ ಮಾಡಿದಾರಲ್ಲ, 121 ಕೋಟಿ ಆಗಿದೆ ಅಂತೆ. 120 ಕೋಟಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಅನುದಾನ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಫ್ರೆಂಡ್, ಇಷ್ಟು ಮಾತ್ರ ಬಜೆಟ್ನಲ್ಲಿ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 ಲಕ್ಷ ರೂಪಾಯಿ ಕಮ್ಮಿ ಆಗಿರೋದು ಮತ್ತು ಟೋಟಲ್ ಅಮೌಂಟು 121 ಕೋಟಿ ಆಗಿದೆ ಅಂತ ಮಾತ್ರ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಮತ್ತು ಅದಕ್ಕೆ ಮುಂದಿನ ಹಣ ಬಿಡುಗಡೆಗೆ ಏನೋ ಕ್ಲಿಯರಾಗಿ ತಿಳಿಸಿಲ್ಲ. ಸದ್ಯಕ್ಕೆ ಅವ್ರು ಕೊಟ್ಟಿರೋ ಅನುದಾನದ ಬಗ್ಗೆ ಮಾತ್ರ ಇಲ್ಲಿ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು